ಇಡ್ಲಿ, ಚಪಾತಿ, ರೊಟ್ಟಿಗೆ ಹೊಂದ್ಕೊಳ್ಳುವಂಥ ಒಂದು ಅದ್ಭುತವಾದ ಟೊಮ್ಯಾಟೊ ಚಟ್ನಿ. ಅದ್ರ ಜೊತೆ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ, ಆಚೆ ಗರಿಗರಿಯಾಗಿ ತುಂಬ ಅದ್ಭುತವಾಗಿ ಬರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿರುವಂಥ ಅಕ್ಕಿ ಹಿಟ್ಟೇನೆ. ಇಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಕುದಿಯುವಂಥ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ 1.5 ಕಪ್ ಅಷ್ಟು ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡು ಈ ಥರ ಇಡೋದ್ರಿಂದ ನಿಮಗೆ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಆಚೆ ಗರಿಗರಿಯಾಗಿರುತ್ತೆ. ನೀವೊಂಚೂರು ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬನಿ ಬರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಏನೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಒಂದು ತೆಟ್ಟಗೆ ಮುಚ್ಚಿಬಿಟ್ಟು ಪಕ್ಕಕ್ಕೆ ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ಬೇಕಷ್ಟೇ. ಇದಕ್ಕೆ ಮಸಾಲ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 1 ಇಂಚ್ ಶುಂಠಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ತರಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ರುಚಿಗೆ ಆ ಥರ. ಇಲ್ಲಿ ಈರುಳ್ಳಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಂದು ಅಕ್ಕಿ ಹಿಟ್ಟು ಏನು ನೀರು ಹಾಕ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ. ಇದಕ್ಕೆ ಎಲ್ಲ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ನಾವು ಕರಿಬೇವು, ಹಸಿಮೆಣಸಿನ್ಕಾಯಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಕುದೀತಾರ ಈ ಥರ ಬಿಸಿನೀರು ಹಾಕೋದ್ರಿಂದ ನಿಮಗೆ ರೊಟ್ಟಿ ತುಂಬಾ ಸಾಫ್ಟಾಗಿ, ಆಚೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿ ಸುಟ್ಟಾಗ ಈ ಥರ ಒಂದು ಸತಿ ಟ್ರೈ ಮಾಡಿ. ಈಗ ಎಲ್ಲ ಮಸಾಲನೂ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ 4 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಇವಾಗ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದರಲ್ಲೇ ಸ್ವಲ್ಪ ತೇವಾಂಶ ಇರುತ್ತೆ. ಆಮೇಲೆ ನಾವು ನೀರು ಮುಂಚೆ ಹಾಕಿರೋದ್ರಿಂದ ಹಾಗೆಯೇ ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಿದ್ರೆ ಮಾತ್ರ ನೀರು ಹಾಕ್ಕೊಳ್ತೀನಿ. ಇಲ್ಲಿ ನಾನು ತಣ್ಣೀರೇ ಯೂಸ್ ಮಾಡ್ಕೋಬೋದು, ಬಿಸಿನೀರೇನು ಹಾಕೋದು ಬೇಕಿಲ್ಲ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನನಗೆ ಇಲ್ಲಿ ನೀರು ಅದಕ್ಕೆ ಅಡ್ಜಸ್ಟ್ ಆಯಿತು. ನಿಮಗೆ ಬೇಕಿದ್ರೆ ನೀರು ಮೇಲೊಂದು ಸ್ವಲ್ಪ ಹಾಕ್ಕೋಬೋದು, ತಣ್ಣೀರೇ ಹಾಕ್ಕೋಬೋದು, ಬಿಸಿನೀರೇನು ಬೇಕಿಲ್ಲ. ಇವಾಗ ನೋಡಿ ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದು ನೀವು ಯಾವುದೇ ಚಾನ್ಸ್ ಇರಲ್ಲ ಕಿತ್ತೋಗೋದಕ್ಕೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ರೊಟ್ಟಿ ತಟ್ಟ ಶೀಟು ಅಥವಾ ಬಾಳೆ ಎಲೆ ಯಾವುದ್ರ ಮೇಲೆ ಬೇಕಾದರೂ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ಈ ಥರ ಬಿಸಿನೀರು ಕಲಸಿ ಮಾಡೋದ್ರಿಂದ ನಮಗೆ ಕೆಲವೊಂದು ಸತಿ ಅಕ್ಕಿ ಹಿಟ್ಟು ನಿಮಗೆ ಎಷ್ಟೇ ನೀವು ನೀರು ಹಾಕಿ ಮಿದ್ದಿ ಕಲಸಿದ್ರೆ ಬನಿ ಬರಲ್ಲ, ಒಡ್ಕೊಳ್ತಾ ಹೋಗುತ್ತೆ ಎಚ್ಚಸ್ ಎಲ್ಲ. ಈ ಥರ ಬಿಸಿನೀರು ಹಾಕಿ ಕಲಸೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಟೆಕ್ಸ್ಚರು ಒಳಗಡೆ ಸಾಫ್ಟಾಗಿ, ಆಚೆ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ನೀವು ಎಷ್ಟೇ ತೆಳ್ಳಕ್ಕೆ ಬೇಕಾದ್ರೂ ತಟ್ಕೋಬೋದು ಇದನ್ನು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಇದೇ ಥರ ಹೆಂಚು ಮೇಲೆ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಪಕ್ಕದಲ್ಲಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸುಟ್ಬಿಟ್ಟು ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಾದಿರೋ ಹೆಂಚಿಗೆ ನಾನು ಡೈರೆಕ್ಟಾಗಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬಾ ಡಿಫ್ರೆನ್ಸ್ ಬರುತ್ತೆ ಬಿಸಿನೀರು ಹಾಕೋದ್ರಿಂದ, ತಣ್ಣೀರು ಹಾಕೋದ್ರಿಂದ. ಒಂದು ಸತಿ ಈ ಟೆಕ್ನಿಕ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ರೊಟ್ಟಿ. ನಿಮಗೆ ಇಲ್ಲಿ ಎಡ್ಜಸಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ಮೇಲ್ಗಡೆನೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ ಇದನ್ನು ತಿರುಗಿಸ್ಕೋಬೇಕು. ಸ್ವಲ್ಪ ರೊಟೇಟ್ ಮಾಡಿ, ಈ ಥರ ರೊಟೇಟ್ ಮಾಡಿ ತಿರುಗಿಸಿ. ಆವಾಗ ನಿಮಗೆ ಎಡ್ಜಸ್ ಎಲ್ಲ ಚೆನ್ನಾಗಿ ಗರಿಗರಿ ಆಗುತ್ತೆ. ಹಂಡ್ರೆಡ್ 100% ಇದು ಆಚೆ ಎಷ್ಟು ಗರಿ ಇರುತ್ತೋ ಒಳಗಡೆ ಅಷ್ಟೇ ಸಾಫ್ಟ್ ಇರುತ್ತೆ. ಚೆನ್ನಾಗಿ ಬದಿ ಬಂದಿರೋದ್ರಿಂದ, ಆಮೇಲೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟು ತುಂಬಾ ಅದ್ಭುತವಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮುಂದೆ ನಾನು ತೋರಿಸಿದ್ದೀನಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ.
ಒಂದು ಅದ್ಭುತವಾದ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಆಚೆ ಕಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಅದ್ಭುತವಾಗಿ ಬರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಒಂದು ಸತಿ ಟ್ರೈ ಮಾಡಬೇಕಾದಂಥ ಒಳ್ಳೆಯ ರೆಸಿಪಿ. ಇಲ್ಲಿ ಮುಂದೆ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ 1 ಟೇಬಲ್ ಸ್ಪೂನು ಮತ್ತು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್. ಇದೆಲ್ಲ ಒಂದು ಅರ್ಧ ಆಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಆದಮೇಲೆ ಒಂದೇ ಒಂದು ಈರುಳ್ಳಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ, ದಪ್ಪಕ್ಕೆ ಹಚ್ಕೊಂಡು. ಒಂದು 4 ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಇದೆಲ್ಲ ಲೈಟಾಗಿ ಒಂಚೂರು ಫ್ರೈ ಆಗಲಿ. ಇಲ್ಲಿ 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ ಹಣ್ಣಾಗಿರೋದು. ಕರಿಬೇವು ಸ್ವಲ್ಪ. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5, ಗುಂಟೂರು ಮೆಣಸಿನ್ಕಾಯಿ ಒಂದು 4 ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಒಂದು ಸ್ವಲ್ಪ ಮಗ್ಗಿದ ಮೇಲೆ ಟೊಮೆಟೊ ಹಾಕ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಕರಿಬೇವನ್ನ ಸೇರಿಸ್ಕೋಬೇಕು. ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಗ್ಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಗ ಮಗ್ಗುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆದರೆ ಇದಕ್ಕೆ ಇನ್ನೇನು ಆ್ಯಡ್ ಮಾಡೋದಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಣ್ಣಗಾದಮೇಲೆ ರುಬ್ಕೋಬೇಕಾಗತ್ತೆ. ಇದು ತುಂಬಾ ಟೇಸ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಮೆಂತ್ಯ ಸೊಪ್ಪು ಅಕ್ಕಿ ರೊಟ್ಟಿಗೆ, ಯಾವುದೇ ಅಕ್ಕಿ ರೊಟ್ಟಿಗಾದರೂ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ. ಇದೆಲ್ಲ ತಣ್ಣಗಾದ್ಮೇಲೆ ನೋಡಿ, ಈ ಥರ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ. ಈ ಥರ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದು ತಣ್ಣಗಾದಮೇಲೆ ರುಬ್ಕೋಬೇಕಾಗತ್ತೆ. ಇದಾಗಿದೆ, ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ತಣ್ಣಗಾಗೋಕ್ಕೆ. ತಣ್ಣಗಾದಮೇಲೆ ಅದನ್ನು ನುಣ್ಣಗೆ ರುಬ್ಕೋಬೇಕು. ಅದೇ ಬಾಣಲಿನಲ್ಲಿ ನಾನು ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಹುರ್ಕೊಂಡಿರೋದು, ಅದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ ರೆಡಿ ಇದೆ. ಇವಾಗ ಇದೇ ಥರ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಚೂರು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಅಕ್ಕಿ ರೊಟ್ಟಿ, ಅನ್ನಕ್ಕೆ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.